ದೇಶದ ಚುನಾವಣೆ ದಿನಾಂಕ ಈಗಾಗಲೇ ಪ್ರಕಟ ಆಗಿರ್ತಕ್ಕಂಥದ್ದು. ಮುಂದಿನ ತಿಂಗಳು 26ನೇ ತಾರೀಕು ಹಾಗೂ ಅದರ ಮುಂದಿನ ತಿಂಗಳು 7ನೇ ತಾರೀಕು ಈಗಾಗಲೇ ಚುನಾವಣೆ ದಿನಾಂಕ ಪ್ರಕಟ ಆಗಿರ್ತಕ್ಕಂಥದ್ದು. ಹಾಗಾಗಿ ಅದರ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎರಡು ನಾಯಕರುಗಳು ಇವತ್ತೇನು ನಮ್ಮ ಪಕ್ಷದ ವರಿಷ್ಠರು, ರಾಷ್ಟ್ರಾಧ್ಯಕ್ಷರು ದೇವೇಗೌಡರು ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಕುಮಾರಣ್ಣ ಅವರು, ಮತ್ತೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪಜಿಯವರು, ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ವಿಜಯೇಂದ್ರರವರು, ಗೋವಿಂದ ಕಾರಜೋಳರವರು, ಜಿ ಟಿ ದೇವೇಗೌಡರು, ಆರ್ ಅಶೋಕ್ ಅವರು ಎಲ್ಲರೂ ಕೂಡ ಇವತ್ತು ಭಾಳ ಒಂದು ಸ್ಪಷ್ಟ ಸಂದೇಶವನ್ನು ಎರಡೂ ಪಕ್ಷದ ಕಾರ್ಯಕರ್ತರಿಗೆ ತಮ್ಮ ಮಾಧ್ಯಮದ ಮೂಲಕವಾಗಿ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಯಲ್ಲಿ ಎರಡೂ ಪಕ್ಷದ ಎಲ್ಲ ನಮ್ಮ ನಾಯಕರುಗಳು, ಸದಸ್ಯರುಗಳು, ಎಮ್ ಎಲ್ ಎಗಳಿರ್ಬೋದು, ಎಕ್ಸ್ ಎಮ್ ಎಲ್ ಎಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಇವತ್ತು ಇಲ್ಲೇನು ಭಾಗಿಯಾಗಿದ್ದರು. ಭಾಳ ಒಳ್ಳೆ ಪ್ರಶ್ನೆ ತಾವು ಕೇಳಿದ್ರಿ. ಇವತ್ತು ಮೇಲ್ಮಟ್ಟದಲ್ಲಿ ಎರಡೂ ಪಕ್ಷದ ನಾಯಕರುಗಳು ಒಂದು ಒಪ್ಪಂದವನ್ನು ಏನು ಮಾಡ್ಕೊಂಡಿದ್ದಾರೆ. ಇದು ತೆಳಹಂತದಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಈ ಚುನಾವಣೆಯ ಒಂದು ಫಲಿತಾಂಶ NDA ಮೈತ್ರಿಕೂಟದ ಅಭ್ಯರ್ಥಿಯ ಪರವಾಗಿ ಬರಲಿಕ್ಕೆ ಸಾಧ್ಯ ಅಂತಕ್ಕಂಥ ನಿಮ್ಮ ಪ್ರಶ್ನೆ ಏನಿದೆ. ಈಗಾಗಲೇ ನಿರಂತರವಾಗಿ ಕಳೆದ 15-20 ದಿನದಿಂದನೂ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಜನತಾದಳ ಪಕ್ಷ ಹಾಗೂ BJPಯ ಒಂದು ವರ್ಕರ್ಸ್ ಮೀಟಿಂಗು ಈಗಾಗಲೇ ಸತತವಾಗಿ ಪ್ರತಿನಿತ್ಯ ನಾವೇನು ಮಾಡ್ತಾ ಇದ್ದೇವೆ. ಈಗ ನಾನು ನೋಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಕ್ಕಂಥ ಒಂದು ವಿಷಯ ಏನಂದರೆ, ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ರೀತಿ ಹೊಸ ಚೈತನ್ಯ, ಒಂದು ಹುಮ್ಮಸ್ಸು ಬಂದಿರತಕ್ಕಂಥದ್ದು. ಬಹುಶಃ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ, ದೇಶದ ಸುಭದ್ರತೆಗೋಸ್ಕರ ಏನು ಕಳೆದ 10 ವರ್ಷದಿಂದನೂ ನಿರಂತರವಾಗಿ ಅವ್ರ ನಾಡಿನ ಜನತೆಯ ಪರವಾಗಿ, ದೇಶದ ಜನತೆಯ ಪರವಾಗಿ ಒಂದು ಮಲಗದಿರ, ನಿದ್ದೆ ಮಾಡ್ದಿರ ಅವರು 24 ಗಂಟೆಗಳ ಕಾಲ ಅವರ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ಸಲ್ಲಿಸಿರ್ತಕ್ಕಂಥದ್ದು. ಇದನ್ನೆಲ್ಲ ಗಮನಿಸಿದಾಗ ಇವತ್ತು ವಿಶ್ವ ನಾಯಕ ಅಂತಕ್ಕಂಥ ಒಂದು ಖ್ಯಾತಿಯನ್ನು ಇವತ್ತು ಏನು ಇಡೀ ವಿಶ್ವಾದ್ಯಂತ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರಿಗೆ ಸಿಕ್ಕಿರ್ತಕ್ಕಂಥದ್ದು. ಇದೆಲ್ಲ ನಮ್ಮ ಕಾರ್ಯಕರ್ತರಲ್ಲಾಗಲಿ, BJP ಕಾರ್ಯಕರ್ತರಲ್ಲಾಗಲಿ ನಮಗಿರ್ತಕ್ಕಂಥದ್ದು ಒಂದೇ ಗುರಿಯಣ. ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದಲ್ಲಿ 28ಕ್ಕೆ 28 ಕ್ಷೇತ್ರದಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಗಳ ಒಂದು ಗೆಲುವಿಗೆ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಪ್ರಾಮಾಣಿಕವಾಗಿ ಹೋರಾಟ ಮಾಡುವ ಮೂಲಕ ಇವತ್ತು ನಮ್ಮ ರಾಜ್ಯದಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಒಂದು ಕೊಡುಗೆಯನ್ನು, ಒಂದು ಉಡುಗೊರೆಯಾಗಿ ಕೊಡಬೇಕು ಅಂತಕ್ಕಂಥದ್ದು ನಾವು ಭಾಳ ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ದೇವೆ ಎರಡೂ ಪಕ್ಷದ ಕಾರ್ಯಕರ್ತರು. ದೇಶದ ಚುನಾವಣೆ ದಿನಾಂಕ ಈಗಾಗಲೇ ಪ್ರಕಟ ಆಗಿರ್ತಕ್ಕಂಥದ್ದು. ಮುಂದಿನ ತಿಂಗಳು 26ನೇ ತಾರೀಕು ಹಾಗೂ ಅದರ ಮುಂದಿನ ತಿಂಗಳು 7ನೇ ತಾರೀಕು ಈಗಾಗಲೇ ಚುನಾವಣೆ ದಿನಾಂಕ ಪ್ರಕಟ ಆಗಿರ್ತಕ್ಕಂಥದ್ದು. ಹಾಗಾಗಿ ಅದರ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎರಡು ನಾಯಕರುಗಳು ಇವತ್ತೇನು ನಮ್ಮ ಪಕ್ಷದ ವರಿಷ್ಠರು, ರಾಷ್ಟ್ರಾಧ್ಯಕ್ಷರು ದೇವೇಗೌಡರು ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಕುಮಾರಣ್ಣ ಅವರು, ಮತ್ತೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪಜಿಯವರು, ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ವಿಜಯೇಂದ್ರರವರು, ಗೋವಿಂದ ಕಾರಜೋಳರವರು, ಜಿ ಟಿ ದೇವೇಗೌಡರು, ಆರ್ ಅಶೋಕ್ ಅವರು ಎಲ್ಲರೂ ಕೂಡ ಇವತ್ತು ಭಾಳ ಒಂದು ಸ್ಪಷ್ಟ ಸಂದೇಶವನ್ನು ಎರಡೂ ಪಕ್ಷದ ಕಾರ್ಯಕರ್ತರಿಗೆ ತಮ್ಮ ಮಾಧ್ಯಮದ ಮೂಲಕವಾಗಿ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಯಲ್ಲಿ ಎರಡೂ ಪಕ್ಷದ ಎಲ್ಲ ನಮ್ಮ ನಾಯಕರುಗಳು, ಸದಸ್ಯರುಗಳು, ಎಮ್ ಎಲ್ ಎಗಳಿರ್ಬೋದು, ಎಕ್ಸ್ ಎಮ್ ಎಲ್ ಎಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಇವತ್ತು ಇಲ್ಲೇನು ಭಾಗಿಯಾಗಿದ್ದರು. ಭಾಳ ಒಳ್ಳೆ ಪ್ರಶ್ನೆ ತಾವು ಕೇಳಿದ್ರಿ. ಇವತ್ತು ಮೇಲ್ಮಟ್ಟದಲ್ಲಿ ಎರಡೂ ಪಕ್ಷದ ನಾಯಕರುಗಳು ಒಂದು ಒಪ್ಪಂದವನ್ನು ಏನು ಮಾಡ್ಕೊಂಡಿದ್ದಾರೆ. ಇದು ತೆಳಹಂತದಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಈ ಚುನಾವಣೆಯ ಒಂದು ಫಲಿತಾಂಶ NDA ಮೈತ್ರಿಕೂಟದ ಅಭ್ಯರ್ಥಿಯ ಪರವಾಗಿ ಬರಲಿಕ್ಕೆ ಸಾಧ್ಯ ಅಂತಕ್ಕಂಥ ನಿಮ್ಮ ಪ್ರಶ್ನೆ ಏನಿದೆ. ಈಗಾಗಲೇ ನಿರಂತರವಾಗಿ ಕಳೆದ 15-20 ದಿನದಿಂದನೂ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಜನತಾದಳ ಪಕ್ಷ ಹಾಗೂ BJPಯ ಒಂದು ವರ್ಕರ್ಸ್ ಮೀಟಿಂಗು ಈಗಾಗಲೇ ಸತತವಾಗಿ ಪ್ರತಿನಿತ್ಯ ನಾವೇನು ಮಾಡ್ತಾ ಇದ್ದೇವೆ. ಈಗ ನಾನು ನೋಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಕ್ಕಂಥ ಒಂದು ವಿಷಯ ಏನಂದರೆ, ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ರೀತಿ ಹೊಸ ಚೈತನ್ಯ, ಒಂದು ಹುಮ್ಮಸ್ಸು ಬಂದಿರತಕ್ಕಂಥದ್ದು. ಬಹುಶಃ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ, ದೇಶದ ಸುಭದ್ರತೆಗೋಸ್ಕರ ಏನು ಕಳೆದ 10 ವರ್ಷದಿಂದನೂ ನಿರಂತರವಾಗಿ ಅವ್ರ ನಾಡಿನ ಜನತೆಯ ಪರವಾಗಿ,
ದೇಶದ ಜನತೆಯ ಪರವಾಗಿ ಒಂದು ಮಲಗ್ದಿರ ನಿದ್ದೆ ಮಾಡ್ದಿರ ಅವರು 24 ಗಂಟೆಗಳ ಕಾಲ ಅವರ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ಸಲ್ಲಿಸಿರ್ತಕ್ಕಂಥದ್ದು. ಇದನ್ನೆಲ್ಲ ಗಮನಿಸಿದಾಗ ಇವತ್ತು ವಿಶ್ವ ನಾಯಕ ಅಂತಕ್ಕಂಥ ಒಂದು ಖ್ಯಾತಿಯನ್ನು ಇವತ್ತು ಏನು ಇಡೀ ವಿಶ್ವಾದ್ಯಂತ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರಿಗೆ ಸಿಕ್ಕಿರ್ತಕ್ಕಂಥದ್ದು. ಇದೆಲ್ಲ ನಮ್ಮ ಕಾರ್ಯಕರ್ತರಲ್ಲಾಗಲಿ BJP ಕಾರ್ಯಕರ್ತರಲ್ಲಾಗಲಿ ನಮಗಿರ್ತಕ್ಕಂಥದ್ದು ಒಂದೇ ಗುರಿಯಣ. ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದಲ್ಲಿ 28ಕ್ಕೆ 28 ಕ್ಷೇತ್ರದಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಗಳ ಒಂದು ಗೆಲುವಿಗೆ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಪ್ರಾಮಾಣಿಕವಾಗಿ ಹೋರಾಟ ಮಾಡುವ ಮೂಲಕ ಇವತ್ತು ನಮ್ಮ ರಾಜ್ಯದಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಒಂದು ಕೊಡುಗೆಯನ್ನು ಒಂದು ಉಡುಗೊರೆಯಾಗಿ ಕೊಡಬೇಕು ಅಂತಕ್ಕಂಥದ್ದು ನಾವು ಭಾಳ ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ದೇವೆ ಎರಡೂ ಪಕ್ಷದ ಕಾರ್ಯಕರ್ತರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.